ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಕುರುಬರು ತ್ವರೆಯಾಗಿ ಹೋಗಿ ಮರಿಯಳನ್ನು ಜೋಸೇಫನನ್ನು ಗೋದಲಿಯಲ್ಲಿ ಮಲಗಿದ್ದ ಶಿಶುವನ್ನು ಕಂಡರು. ಕಂಡ ಮೇಲೆ ಆ ಮಗುವಿನ ವಿಷಯವಾಗಿ ದೂತನು ತಮಗೆ ಹೇಳಿದ್ದನ್ನೆಲ್ಲ ಅವರಿಗೆ ತಿಳಿಯಪಡಿಸಿದರು. ಕುರುಬರು ಹೇಳಿದ ವಿಷಯವನ್ನು ಕೇಳಿದವರೆಲ್ಲರೂ ಆಶ್ಚರ್ಯಪಟ್ಟರು. ಮರಿಯಲಾದರೂ ಈ ವಿಷಯಗಳನ್ನೆಲ್ಲ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಆಲೋಚಿಸುತ್ತಾ ಬಂದಳು. ಇತ್ತ ಕುರುಬರು ತಾವು ಕೇಳಿದ್ದನ್ನು ನೆನೆಯುತ್ತಾ ದೇವರ ಮಹಿಮೆಯನ್ನು ಸಾರುತ್ತಾ ಕೊಂಡಾಡುತ್ತಾ ಹಿಂತಿರುಗಿದರು. ದೇವದೂತನು ಅವರಿಗೆ ತಿಳಿಸಿದಂತೆ ಎಲ್ಲವೂ ಸಂಭವಿಸಿತು. 8ನೆಯ ದಿನ ಶಿಶುವಿಗೆ ಸುನ್ನತಿ ಮಾಡಬೇಕಾಗಿದ್ದ ಸಂದರ್ಭದಲ್ಲಿ ಅದಕ್ಕೆ ಯೇಸು ಎಂಬ ಹೆಸರನ್ನಿಟ್ಟು ನಾಮಕರಣ ಮಾಡಿದರು. ಈ ಹೆಸರನ್ನು ಮರಿಯಳು ಗರ್ಭಿಣಿಯಾಗುವುದಕ್ಕೆ ಮುಂಚೆಯೇ ದೂತನು ಸೂಚಿಸಿದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಬೋಧನೆಯನ್ನು ಪ್ರಾರಂಭಿಸುವುದಕ್ಕೆ ಮುನ್ನ ನಮಗೆಲ್ಲರಿಗೂ ಕೂಡ ಈ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ವಂಡರ್ಫುಲ್ ಲೈವ್ಲಿ ಕ್ರೌಡ್ ಟುಡೇ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಧರ್ಮಸಭೆ ಮಾತೆ ಮರಿಯಮ್ಮನವರು ದೇವರ ತಾಯಿ ಈ ಒಂದು ಸತ್ಯವನ್ನು ಕೊಂಡಾಡ್ತಾ ಇದೆ. ಅಂದರೆ ಅರ್ಥ ಏನು? ಮಾತೆ ಮರಿಯಮ್ಮನವರು ದೇವರ ತಾಯಿ ಅಂದರೆ ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಇದರಲ್ಲಿ ಇದ್ದಂತಹ ಕಷ್ಟ, ಇದರಲ್ಲಿ ಇದ್ದಂತಹ ವಿಶೇಷತೆ ಏನು? ಇವುಗಳ ಕುರಿತು ನಾವು ಕೆಲವು ಕ್ಷಣಗಳು ಧ್ಯಾನ ಮಾಡೋಣ. ಮೊದಲನೇದಾಗಿ ಈ ಒಂದು ವಾದ ವಿವಾದ ಯಾವಾಗ ಪ್ರಾರಂಭವಾಯಿತು ಧರ್ಮಸಭೆಯಲ್ಲಿ ಅಂತ ಹೇಳಿದ್ರೆ 451ರಲ್ಲಿ ಒಂದು ದೊಡ್ಡ ಸಮ್ಮೇಳನ ನಡೀತದೆ ಎಫೆಸಸ್ ಎನ್ನುವ ಸ್ಥಳದಲ್ಲಿ. ಅಲ್ಲಿ 2 ಪಂಗಡಗಳಾಗಿದ್ದು ಒಂದು ವಾದವನ್ನು ಮುಂದಿಡ್ತಾರೆ. ಅದೇನಂತ ಹೇಳಿದ್ರೆ ಮಾತೆ ಮರಿಯಮ್ಮನವರು ದೇವರ ತಾಯಿ ಎಂಬುದಾಗಿ ಒಂದು ಪಂಗಡ, ಮಾತೆ ಮರಿಯಮ್ಮನವರು ಕ್ರಿಸ್ತನ ತಾಯಿ ಎಂಬುದು ಮತ್ತೊಂದು ಪಂಗಡದ ವಾದವಾಗಿತ್ತು. ಎರಡಕ್ಕೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದೆಯಾ? ಹೆಂಗಿದ್ದೀರಾ ಅಂತ ಹೇಳಿದ್ರೆ ಒಂದು ಪಿಕ್ಚರ್ ತಗೊಂಡು ಅದನ್ನು ಪಾಸ್ ಮಾಡಿದ್ರೆ ಹೆಂಗಿರ್ತದೆ ಹಂಗಿದ್ದೀರಾ. ಹೊಸ ವರ್ಷದಲ್ಲಿ ಎಲ್ಲ ಮಾತಾಡಬೇಕು. ಮಾತೆ ಮರಿಯಮ್ಮನವರು ದೇವರ ತಾಯಿ, ಮಾತೆ ಮರಿಯಮ್ಮನವರು ಕ್ರಿಸ್ತನ ತಾಯಿ. ವ್ಯತ್ಯಾಸ ಇದೆಯಾ? ಇಲ್ಲ, ವ್ಯತ್ಯಾಸ ಇದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಗ್ರೀಕ್ ಭಾಷೆಯಲ್ಲಿ 2 ಪದಗಳನ್ನು ಮುಂದಿಡ್ತಾರೆ, ಥೆಯೋಟೋಕೋಸ್, ಕ್ರಿಸ್ಟೋಟೋಕೋಸ್. ದೇವರನ್ನು ಹೆತ್ತವಳು, ಕ್ರಿಸ್ತನನ್ನು ಹೆತ್ತವಳು. ಕ್ರಿಸ್ತ ಅಂತ ಹೇಳಿದಾಗ ಯೇಸು ಸ್ವಾಮಿಯನ್ನು ಮನುಷ್ಯ ಎಂದು ಕರೆಯಲಾಗುತ್ತದೆ. ಆದ ಕಾರಣ ಮಾತೆ ಮರಿಯಮ್ಮನವರು ಕ್ರಿಸ್ತ ಎನ್ನುವ ಮನುಷ್ಯನ ತಾಯಿ. ಆಕೆಗೆ ಯಾವ ಮುಖ್ಯತ್ವವೂ ಇಲ್ಲ. ಎರಡನೇ ವಾದ ಏನಂತ ಹೇಳಿದ್ರೆ ಥೆಯೋಟೋಕೋಸ್, ದೇವರ ತಾಯಿ, ದೇವರನ್ನು ಹೆತ್ತವಳು. ಮಾತೆ ಮರಿಯಮ್ಮನವರಿಗೆ ಮಂಗಳ ವಾರ್ತೆಯನ್ನು ಕೊಟ್ಟ ಕ್ಷಣ ಆಕೆ ಗರ್ಭ ತಳೆದಳು ಪವಿತ್ರ ಆತ್ಮನ ಶಕ್ತಿಯಿಂದ. ಆ ಕ್ಷಣದಿಂದ ಪ್ರಭು ಯೇಸು ಸ್ವಾಮಿ ಪುನರುತ್ಥಾನರಾಗುವ ತನಕ ದೇವರಾಗಿದ್ದರು. ಮನುಷ್ಯ ದೇವರು ಎನ್ನುವ ವ್ಯತ್ಯಾಸಗಳನ್ನು ನಾವು ಮಾಡಬಾರದು. ಅವರಲ್ಲಿ ಮನುಷ್ಯ ಸ್ವಭಾವ, ದೇವರ ಸ್ವಭಾವ ಎರಡೂ ಇತ್ತು. ಎಲ್ಲಿಂದ ಅಂತ ಹೇಳಿದ್ರೆ ಆಕೆ ಯೇಸು ಸ್ವಾಮಿಯನ್ನು ಗರ್ಭ ತಳೆದ ಆ ಕ್ಷಣದಿಂದ. ಆದ ಕಾರಣ ಅವರನ್ನು ದೇವರ ತಾಯಿ ಎಂದು ಗೋಚರಿಸಲಾಗುತ್ತೆ.
ಇದು ಸತ್ಯ. ಇದನ್ನು ಗೋಚರಿಸಲಾಗಿದೆ. ಅದನ್ನು ಇವತ್ತು ನಾವು ಮಹೋತ್ಸವವನ್ನಾಗಿ ಆಚರಿಸ್ತೀವಿ. ಇನ್ನೂ ಹೆಚ್ಚಾಗಿ ಹೇಳ್ತೀನಿ. ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಗಾಬ್ರಿಯಲ್ ದೂತನು ಬರ್ತಾನೆ. ಬಂದ ಕೂಡಲೇ ಮಾತೆ ಮರಿಯಮ್ಮನವ್ರಿಗೆ ಹೇಳ್ತಾರೆ, ಅಮ್ಮ ನೀನು ಒಂದು ಮಗುವಿಗೆ ತಾಯಾಗುವೆ, ಆ ಮಗು ದೇವರ ಪುತ್ರ ಎನಿಸಿಕೊಳ್ಳುವನು. ಆ ಮಗು ಯಾರು? ದೇವರ ಪುತ್ರ. ಆತನಿಗೆ ನೀನು ತಾಯ ಆಗುವೆ. ಹೇಗೆ? ಪವಿತ್ರಾತ್ಮ ನಿಮ್ಮ ಮೇಲೆ ಬರುವರು. ಒಂದು ಕನ್ನಿಕೆಯಾಗಿ ನೀನು ಒಂದು ಮಗುವಿಗೆ ಜನ್ಮವನ್ನು ನೀಡುವೆ. ಇದು ಸಂದೇಶ, ಆಕೆಗೆ ಕೊಟ್ಟಂತಹ ಸಂದೇಶ. ಇದೊಂದು ಕಡೆ ಇರಲಿ. ಎರಡನೇದಾಗಿ ಸಂತ ಯೌವಾನರು ಬರೆದ ಶುಭ ಸಂದೇಶದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, 14ನೇ ವಚನ, ವಾರ್ತೆ ಮನುಷ್ಯರಾದರು. ವಾರ್ತೆ ಮನುಷ್ಯರಾದರು, ಮನುಷ್ಯನೊಂದಿಗೆ ಜೀವಿಸಿದರು. ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದನ್ನು ನಾವು ಮೊದಲನೆಯ ವಾಚನದಿಂದ ನಾವು ಓದಬೇಕು. ಮೊದಲು ಹೇಗೆ ಹೇಳ್ತಾನೆ ಸಂತ ಯೌವಾನ? ಆದಿಯಲ್ಲಿ ವಾರ್ತೆ ಇತ್ತು, ಆದಿಯಲ್ಲಿ ವಾರ್ತೆ ಇತ್ತು, ಆ ವಾರ್ತೆ ದೇವರಾಗಿತ್ತು, ಆ ವಾರ್ತೆ ದೇವರೊಡನೆ ಇತ್ತು, ಅವರ ಮುಖಾಂತರವೇ ಸರ್ವವೂ ಸೃಷ್ಟಿಸಲಾಯಿತು, ಅವರಿಲ್ಲದೆ ಏನೂ ಸೃಷ್ಟಿಯಾಗಲಿಲ್ಲ, ಆ ವಾರ್ತೆ ಮನುಷ್ಯರಾದರು. ಆ ವಾರ್ತೆ ಮನುಷ್ಯರಾದರು. ಎಲ್ಲಿಂದ ಮನುಷ್ಯರಾದರು? ಗಲಾತ್ಯರಿಗೆ ಬರೆದ ಪತ್ರದಲ್ಲಿ ಹೇಳಿದ ಹಾಗೆ ಕಾಲವು ಪರಿಪಕ್ವವಾದಾಗ ದೇವರು ತನ್ನ ಸ್ವಂತ ಮಗನನ್ನು ಒಂದು ಕನ್ನಿಕೆಯ ಮುಖಾಂತರ ಕಳುಹಿಸುವರು. ಹೀಗೆ ದೇವರಾಗಿದ್ದಂತಹ ವಾರ್ತೆ, ದೇವರೊಡನೆ ಇದ್ದಂತಹ ವಾರ್ತೆ, ಸೃಷ್ಟಿಕರ್ತ ವಾರ್ತೆ, ವಿಮೋಚನೆಯನ್ನು ಕೊಡುವಂತಹ ವಾರ್ತೆ ಮನುಷ್ಯರಾದರು. ಯಾರಲ್ಲಿ? ಮಾತೆ ಮರಿಯಮ್ಮನವರಲ್ಲಿ. ಹೀಗೆ ಸಂತ ಸಿರಿಲ್, ಅಲೆಕ್ಸಾಂಡ್ರಿಯಾದ ಸಂತ ಸಿರಿಲ್ ಆದ ಕಾರಣ ಆಕೆ ದೇವರ ತಾಯಿ ಎಂಬುದಾಗಿ ವಾದವನ್ನು ಮುಂದಿಟ್ಟರು. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಒಂದು ವಿಷಯ. ಇದು ಒಂದು ವಿಷಯ. ಎರಡನೇ ವಿಷಯ ಏನಂತ ಹೇಳಿದ್ರೆ, ಈ ತಾಯಿ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಅಥವಾ ದೇವರು ಆಕೆಗೆ ಸಂದೇಶವನ್ನು ಕೊಟ್ಟ ಕೂಡಲೇ ಆಕೆ ತಾಯಿ ಅಂತ ಅಲ್ಲ. ಅದು ಅಷ್ಟು ಸುಲಭವಾದ ಹಾದಿ ಅಲ್ಲ. ಮಾತೆ ಮರಿಯಮ್ಮನವರು ಏನು ಹೇಳ್ತಾರೆ? ಲೂಕನು ಬರೆದ ಶುಭ ಸಂದೇಶದಲ್ಲಿ ಈ ಸಂದೇಶವನ್ನು ಆಕೆಗೆ ಕೊಟ್ಟಾಗ ಆಕೆ ಹೇಳ್ತಾಳೆ, ಸ್ವಾಮಿ ನಾನು ಇನ್ನೂ ಮದುವೆ ಆಗಲಿಲ್ಲ, ಯಾವ ಪುರುಷನ ಸಂಸರ್ಗವೂ ನನಗಿಲ್ಲ, ನಾನು ಹೇಗೆ ತಾಯಿ ಆಗುವುದು? ಆಗ ಸಂದೇಶ ಬರುತ್ತೆ ಆಕೆಗೆ, ನೀನು ಭಯಪಡಬೇಡ, ನೀನು ಭಯಪಡಬೇಡ, ನಿನ್ನ ಮೇಲೆ ಪವಿತ್ರಾತ್ಮನು ಇಳಿದು ಬರುವನು, ನಿನ್ನಲ್ಲಿ ಹುಟ್ಟುವ ಮಗು ದೇವರ ಪುತ್ರ ಎನಿಸಿಕೊಳ್ಳುವನು. ಸುಂದರವಾದ ವಾಕ್ಯಗಳು, ಪ್ರತಿಯೊಂದಕ್ಕೂ ಅರ್ಥ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವೆಲ್ಲವನ್ನ ಕೇಳಿದ ಮೇಲೆ ಮಾತೆ ಮರಿಯಮ್ಮನವರು ಹೇಳ್ತಾರೆ, ನಿಮ್ಮ ವಾರ್ತೆಯಂತೆ ನನಗಾಗಲಿ, ನಿಮ್ಮ ವಾರ್ತೆಯಂತೆ ನಮಗಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಐರೇನಿಯಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮಾತೆ ಮರಿಯಮ್ಮನವರು ಎರಡನೆಯ ಅವ್ವ. ಹೇಗೆ ಅಂತ ಹೇಳಿದ್ರೆ, ಆ ತಾಯಿ ಪಾಪವನ್ನ ಮಾಡಿ ಮನುಷ್ಯನಿಗೆ ಸಾವನ್ನ ತಂದು ಕೊಟ್ಟಳು. ಈಕೆ ದೇವರಿಗೆ ವಿಧೇಯತೆಯನ್ನು ತೋರಿಸಿ ಮನುಷ್ಯನ ವಿಮೋಚನಕ್ಕೆ ಕಾರಣಲಾದಳು ಎಂಬುದಾಗಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಹೌದು ಅಂತ ಹೇಳಿದ ಮಾತು ಬರೀ ಆ ಕ್ಷಣಕ್ಕೆ ಅಲ್ಲ, ಬದಲಾಗಿ ತನ್ನ ಇಡೀ ಜೀವನದ ಪರ್ಯಂತರ ಆಕೆ ಆ ಒಂದು ಒಪ್ಪಿಗೆಯನ್ನ, ಸಮರ್ಪಣೆಯನ್ನ ಆಕೆ ದೇವರಿಗೆ ಸಮರ್ಪಿಸಿದಳು. ಸಂತ ಜೆರೋಮ್ ಹೇಳ್ತಾರೆ, ಆಕೆಯ ಕನ್ಯತ್ವದ ಸಮರ್ಪಣೆ ಪರಿಪೂರ್ಣ ಸಮರ್ಪಣೆ ಎಂಬುದಾಗಿ. ದರ್ ಇಸ್ ನೋ ಡೆಡಿಕೇಶನ್ ಮೋರ್ ದ್ಯಾನ್ ಹರ್ ವರ್ಜಿನಿಟಿ ಎಂಬುದಾಗಿ. ಪ್ರೀತಿಯ ಸಹೋದರ ಸಹೋದರಿಯರೇ, ತುಂಬ ಸುಂದರವಾದ ವಾಕ್ಯಗಳು, ಸುಂದರವಾದ ವಾಕ್ಯಗಳು. ಆಕೆಯ ಸಂಪೂರ್ಣ ಸಮರ್ಪಣೆಯನ್ನು ಹೇಗೆ ನೋಡಬಹುದು ಅಂತ ಹೇಳಿದ್ರೆ, ಆಕೆಯ ಆ ಪಯಣ, ಜೀವನ ಹೇಗೆ ಮಾತೆ ಮರಿಯಮ್ಮನವರು ದೇವರ ತಾಯಿ ಎನ್ನುವ ಸ್ಥಾನವನ್ನು ಉಳಿಸಿಕೊಂಡರು, ದೇವರಿಗೆ ಹೌದು ಅಂತ ಹೇಳಿ ತನ್ನನ್ನೇ ಸಮರ್ಪಣೆ ಮಾಡಿದಂತಹ ಆ ಕ್ಷಣಗಳನ್ನು ತನ್ನ ಜೀವನದ ಪರ್ಯಂತರ ಕಾಪಾಡಿಕೊಂಡು ಬಂದರು.
ಇದನ್ನು ಚೆನ್ನಾಗಿ ನಾವು ಆಳವಾಗಿ ಗ್ರಹಿಸಿಕೊಳ್ಳಬೇಕು. ಹೇಗೆ ಅಂತ ಹೇಳಿದ್ರೆ, ಮಾತೆ ಮರಿಯಮ್ಮನವರು ಆ ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಜೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಮಗುವಿಗೆ ಅಪಾಯ ಇದೆ, ಆದ ಕಾರಣ ನೀವು ಈ ಮಗುವನ್ನು ಈಜಿಪ್ಟ್ ದೇಶಕ್ಕೆ ಕರೆದುಕೊಂಡು ಓಡೋಗಿ ಎಂಬುದಾಗಿ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಮ್ಮನವರ ಪಾತ್ರ ಇಲ್ಲ ಅಷ್ಟೇ, ಅವರು ಹೌದು ಅಂತ ಹೇಳಿದ್ದಷ್ಟೇ. ಈ ಪ್ಲಾನ್ ಎಲ್ಲ ಯಾರ್ದು? ದೇವರ ಪ್ಲಾನ್, ಎಲ್ಲವೂ ದೇವರ ಪ್ಲಾನ್. ಈಗ ಸಂತ ಪೌಲ ಹೇಳಿದ ಹಾಗೆ ಕಾಲವು ಪರಿಪಕ್ವವಾದಾಗ, ಅಂದರೆ ಯಾರ ಪ್ಲಾನ್ ಇದು? ದೇವರ ಪ್ಲಾನ್, ಅವರ ಇಚ್ಛೆ, ಅವರ ಇಚ್ಛೆ. ಅವರು ಮಾತೆ ಮರಿಯಮ್ಮನವರನ್ನು ಆಯ್ಕೆ ಮಾಡಿಕೊಂಡ್ರು. ಆ ತಾಯಿ ಆ ಮಗುವಿಗೆ ಜನ್ಮವನ್ನು ಕೊಟ್ಟಾಗ ಮಾತೆ ಮರಿಯಮ್ಮನವ್ರಿಗೆ ಹೇಳ್ತಾರೆ, ಮಗುವನ್ನು ತಗೊಂಡು ಓಡೋಗು. ನೀವಾದ್ರೆ ಕೇಳ್ತಿದ್ರಾ? ಓಡೋಗ್ರಿ ಅಂತ ಹೇಳಿದ್ರೆ ಕೇಳ್ತಿದ್ರಾ? ಕೇಳ್ತಾ ಇರಲಿಲ್ಲ. ಒಂದು ವೇಳೆ ಇವತ್ತು ಕನಸು ಬಂದು ಈ ಮಠ ಬಿಟ್ಬಿಟ್ಟು ಓಡೋಗ್ರಿ ಅಂತ ಹೇಳಿದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತೀರಾ? ಪತ್ರ ಹಂಗೆ ಓಡೋದಾದರೆ ಹೇಳ್ರಿ, ಪತ್ರ ತಗೊಂಬಂದು ಚರ್ಚಲ್ಲಿ ಕೊಟ್ಬಿಟ್ಟು ಹೋಗಿ, ಭದ್ರಾಗಿಟ್ಟಿರ್ತೀವಿ. ಯಾರಿಗೂ ಬಯಸೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಮ್ಮನವರು ಕೇಳ್ಬೋದಾಗಿತ್ತು, ದೇವರೇ ಇದು ನಿಮ್ಮ ಇಚ್ಛೆ, ನನ್ನದಲ್ಲ. ಇಟ್ಸ್ ಯೋರ್ ಪ್ಲಾನ್, ಇಟ್ಸ್ ನಾಟ್ ಮೈ ಪ್ಲಾನ್. ನಾನು ಯಾಕೆ ಹೋಗಬೇಕು? ಪ್ರಶ್ನೆ ಬರುತ್ತಾ ಇಲ್ವಾ? ಬರುತ್ತೆ. ಆದರೆ ಮಾತೆ ಮರಿಯಮ್ಮನವರು ಕೇಳಲಿಲ್ಲ. ಈ ಕಷ್ಟವೂ ನನ್ನ ಸಮರ್ಪಣೆಯಲ್ಲಿ ಒಂದು ಅಂಶ ಅಂತ ಹೇಳಿದ್ರೆ ಅದು ನನಗಾಗಲಿ ಎಂಬುದಾಗಿ ಹೇಳಿದ್ರು. ಅಲ್ಲಿ ಮಾತ್ರ ಅಲ್ಲ, ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯನ್ನು ಜೆರುಸಲೇಮ್ಗೆ ಕರ್ಕೊಂಡೋಗ್ತಾರೆ. 3 ದಿನ ಪತ್ತೆ ಇಲ್ಲ, ಅಡ್ರೆಸ್ ಇಲ್ಲ, ಏನು ಮಾಡೋದು? ಮಗು ಕಾಣೆ. ಓಡೋಗ್ತಾರೆ. ಕಷ್ಟ. ಮಗುವನ್ನು ದೇವಾಲಯಕ್ಕೆ ಎತ್ಕೊಂಡು ಹೋಗ್ತಾರೆ. ನಿನ್ನ ಹೃದಯವನ್ನು ಒಂದು ಖಡ್ಗ ಶೀಳುವುದು ಅಲ್ವಾ? ಈ ಮಾತುಗಳನ್ನು ಕೇಳಿಕೊಂಡು ಕೂಡ ನಾನು ಆ ಮಗುವಿಗೆ ತಾಯಿ ಎಂಬುದಾಗಿ ಆಕೆ ಜೀವಿಸಿದಳು. ಮಾತ್ರವಲ್ಲದೆ ಪ್ರೀತಿಯ ಸಹೋದರ ಸಹೋದರಿಯರೇ, ಜನ ಎಲ್ಲ ಬರ್ತಾರೆ, ಯೇಸು ಸ್ವಾಮಿಯನ್ನು ಕುರಿತು ಏನೇನೋ ಮಾತಾಡ್ತಾರೆ. ಅದನ್ನೆಲ್ಲ ನೋಡಿ ತನ್ನ ಮಗನನ್ನು ನೋಡಲು ಹೋದಾಗ ಯೇಸು ಸ್ವಾಮಿ ಹೇಳ್ತಾರೆ, ಯಾರು ನನ್ನ ತಾಯಿ? ಯಾರು ದೇವರ ಚಿತ್ತವನ್ನು ಮಾಡ್ತಾರೋ ಅವರು ನನ್ನ ತಾಯಿ ಎಂಬುದಾಗಿ ಹೇಳ್ತಾರೆ. ಮಾತ್ರವಲ್ಲದೆ ಯಾವುದೇ ತಪ್ಪು ಮಾಡದೇ ಇದ್ದರೂ ಕೂಡ ಶಿಕ್ಷೆಗೆ ಒಳಪಡಿಸುತ್ತಾರೆ ಯೇಸು ಸ್ವಾಮಿಯನ್ನು. ಇವೆಲ್ಲವನ್ನ ಕಣ್ಣಾರೆ ನೋಡ್ತಾರೆ. ಆ ತಾಯಿ ಕಣ್ಣಾರೆ ನೋಡ್ತಾರೆ. ಶಿಲುಬೆಯನ್ನು ಹೊತ್ಕೊಂಡು ಜೆರುಸಲೇಮ್ ಬೀದಿಗಳಲ್ಲಿ ಹೋಗಿ ಅವರು ಶಿಲುಬೆ ಮರದ ಮೇಲೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಾಗಲೂ ಕೂಡ ಮಾತೆ ಮರಿಯಮ್ಮನವರು ಅಲ್ಲೇ ನಿಂತು, ದೇವರೇ ಇದು ನಿಮ್ಮ ಚಿತ್ತವಾದರೆ, ಇಫ್ ಇಟ್ ಈಸ್ ಯೋರ್ ಪ್ಲಾನ್, ಐ ಸಬ್ಮಿಟ್ ಮೈ ಸೆಲ್ಫ್. ಕೊನೆಯದಾಗಿ ಸತ್ತ ಶರೀರವನ್ನು ಮಾತೆ ಮರಿಯಮ್ಮನವರ ಮಡಿಲಲ್ಲಿಟ್ಟಾಗ ಆಕೆಯ ದುಃಖ, ನೋವು, ಇಟ್ಸ್ ಅ ರಿಸಲ್ಟ್ ಆಫ್ ಅವರ್ ಸಬ್ಮಿಷನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಇಷ್ಟು ಆಳವಾದ ವಿಷಯ ಇದೆ. ಹೌದು ಅಂತ ಹೇಳಿದ ಒಂದು ಮಾತಿಗೆ, ನಾನು ದೇವರ ಸೇವಕಿ, ನಿಮ್ಮ ವಚನದಂತೆ ನನಗಾಗಲಿ ಎಂದು ಹೇಳಿದಾಗ ಇಷ್ಟು ಆಳವಾದ ವಿಷಯ ಇದೆ. ಇವೆಲ್ಲವನ್ನ ಗಳಿಸ್ಕೊಂಡು ಇವೆಲ್ಲವನ್ನ ಜೀವಿಸಿ ಆ ತಾಯಿ ಕೊನೆಗೂ ದೇವರ ತಾಯಾಗಿ ಉಳಿದರು. ಮೊದಲನೇ ವಿಷಯ. ಎರಡನೇ ವಿಷಯ ಏನಂತ ಹೇಳಿದ್ರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಅಗಸ್ಟಿನ್ ಅವರು ಹೇಳ್ತಾರೆ, ಮಾತೆ ಮರಿಯಮ್ಮನವರು ಅಂತ ಹೇಳಿದ್ರೆ ಪರಿಶುದ್ಧ ತಾಯಿ, ಪರಿಶುದ್ಧ ಪಾತ್ರೆ. ಯೇಸು ಸ್ವಾಮಿ ಪರಿಶುದ್ಧರು 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 ಎಂದು ಹೊಗಳುವ ಆರಾಧಿಸುವ ದೇವರಾಗಿದ್ದಾರೆ. ಅವರು ಮಗುವಾಗಿ ಹುಟ್ಟಿ ಬರಬೇಕಾದರೆ ಆ ತಾಯಿಯು ಪರಿಶುದ್ಧಳಾಗಿರಬೇಕು. ಎರಡನೇ ಮುಖ್ಯವಾದ ವಿಷಯ, ಆಕೆಯಲ್ಲಿ ಪಾಪದೋಷಗಳಿರಲಿಲ್ಲ. ಕಾರಣ ದೇವರನ್ನ ಪ್ರೀತಿಸಿದಳು, ದೇವರ ಚಿತ್ತವನ್ನು ಪ್ರೀತಿಸಿದಳು. ಆದ ಕಾರಣ ಆಕೆ ತನ್ನನ್ನು ಪರಿಶುದ್ಧವಾಗಿ ಇಟ್ಟುಕೊಂಡಳು. ಇದು ಸಮರ್ಪಣೆ. ಆಕೆ ಅನುಭವಿಸಿದ ಕಷ್ಟಗಳು ಮಾತ್ರವಲ್ಲ ಅವಳ ಸಮರ್ಪಣೆ. ದೇವರ ವಿರುದ್ಧ ಹೋಗದೇ ಇದ್ದ ಆ ಮನೋಭಾವ, ಪ್ರಾರ್ಥನೆ, ಪ್ರಯತ್ನ, ಆಕೆಯ ಪರಿಶುದ್ಧ ಜೀವನ, ಅದು ಕೂಡ ಸಮರ್ಪಣೆಯಾಗುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟು ಮಟ್ಟಿಗೆ ಇದೆ. ಈ ತಾಯಿ ಹೌದು ಅಂತ ಹೇಳಿದ ಕೂಡಲೇ ಆದಂತಹ ವಿಷಯಗಳು ಏನು? ಮನುಷ್ಯನಿಗೆ ವಿಮೋಚನೆ ಸಿಕ್ಕಿತು. ಮೊದಲನೆಯ ಪುಸ್ತಕದಲ್ಲಿ ದೇವರು ಮನುಷ್ಯನಿಗೆ ಒಂದು ವಾಗ್ದಾನ ಮಾಡಿದ್ರು,
ಇವತ್ತು ನೀನು ಈ ತೋಟದಿಂದ ಹೊರಗೋಗುವೆ, ಕಷ್ಟಗಳು ದುಃಖಗಳು ನಿನಗೆ ಬರ್ತವೆ. ಆದರೆ ಒಂದು ದಿನ ನಾನನ್ನು ನಿನಗೆ ವಿಮೋಚನೆಯನ್ನು ಕೊಡ್ತೀನಿ, ಒಂದು ದಿನ ನಿನಗೆ ವಿಮೋಚನೆಯನ್ನು ಕೊಡ್ತೇನೆ. ಇದು ದೇವರ ಆಶೀರ್ವಾದ. ಇದನ್ನ ನೆರವೇರಿಸುವ ಹಾಗೆ ಮಾತೆ ಮರಿಯಮ್ಮನವರು ದೇವರ ಚಿತ್ತಕ್ಕೆ ತಲೆಬಾಗ್ತಾರೆ. ಆದ ಕಾರಣ ಆಕೆ ದೇವರ ತಾಯಿ. ಒಂದು. ಎರಡನೇದಾಗಿ ಯೇಸು ಸ್ವಾಮಿಯ ಮರಣ ಅಂತ ಹೇಳಿದ್ರೆ, ಯಾತಕ್ಕಾಗಿ ಯೇಸು ಸ್ವಾಮಿಯ ಮರಣ? ಯಾಕೆಂತ ಹೇಳಿದ್ರೆ ಅವರು ಮನುಷ್ಯ ದೇವರ ಮಧ್ಯೆ ಆ ಸಂಬಂಧವನ್ನ, ಕ್ಷಮೆಯನ್ನ ಗಳಿಸಿಕೊಡುವಂತಹ ಸೇತುವೆಯಾಗಿದ್ದರು. ಪ್ರೀತಿಯ ಸಹೋದರ ಸಹೋದರಿಯರೇ, ಈಸ್ ಅ ರಿಕನ್ಸಿಲಿಯೇಷನ್ ಬಿಟ್ವೀನ್ ಗಾಡ್ ಅಂಡ್ ಮ್ಯಾನ್. He died for the sin of man. ಅಂತಹ ಒಂದು ಅದ್ಭುತವಾದ ದೇವರ ಚಿತ್ತವನ್ನು ನೆರವೇರಿಸಲು ತಲೆಬಾಗಿ ನಿಂತಳು ಮಾತೆ ಮರಿಯಮ್ಮನವರು. ಆದ ಕಾರಣ ಆಕೆ ದೇವರ ತಾಯಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಎರಡನೇದಾಗಿ ಏನಂತ ಹೇಳಿದ್ರೆ, ಮಾತೆ ಮರಿಯಮ್ಮನವರು ದೇವರ ಹಾಗೂ ಮನುಷ್ಯನ ಆ ಒಂದು ಸಂಬಂಧಕ್ಕೆ ಒಂದು ಸೇತುವೆಯಾಗಿ ನಿಂತಳು. ವಾರ್ತೆ ಮನುಷ್ಯರಾದರು, ಮನುಷ್ಯನೊಡನೆ ಜೀವಿಸಿದರು. ಮನುಷ್ಯನೊಡನೆ ಜೀವಿಸಿದರು. ಯಾತಕ್ಕಾಗಿ? ಮನುಷ್ಯನ ಉದ್ಧಾರಕ್ಕಾಗಿ, ಮನುಷ್ಯನ ನಿತ್ಯ ಜೀವಕ್ಕಾಗಿ. ಹೀಗೆ ವಾರ್ತೆ ಮನುಷ್ಯರೊಡನೆ ಇರುವುದಕ್ಕೆ ಮಾತೆ ಮರಿಯಮ್ಮನವರು ತಲೆಬಾಗಿ ನಿಂತಳು. ಆದ ಕಾರಣ ಆಕೆ ದೇವರ ತಾಯಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಆ ತಾಯಿಯ ಮಹೋತ್ಸವವನ್ನು ಆಚರಿಸುವ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾದ ಮೂರು ವಿಷಯಗಳಿವೆ. ಇವುಗಳನ್ನು ನಾವು ನಮ್ಮ ಮನದಲ್ಲಿ ಸ್ಥಿರವಾಗಿ ಇಟ್ಟುಕೊಳ್ಳಬೇಕು. ಅದೇನಂತ ಹೇಳಿದ್ರೆ, ಸಂತ ಅಂಬ್ರೋಸ್ ಹೇಳ್ತಾರೆ, ಮಾತೆ ಮರಿಯಮ್ಮನವರು ಒಂದು ಕನ್ನಡಿ ಇದ್ದ ಹಾಗೆ. ಇಟ್ ಹ್ಯಾಸ್ ಟು ಬಿ ರಿಫ್ಲೆಕ್ಟೆಡ್. ಕನ್ನಡಿಯಲ್ಲಿ ಮುಖ ನೋಡಿರ್ತೀವ? ನೋಡಿದ್ರ? ಬೆಳಗ್ಗೆ ನೋಡಿದ್ರ? ನಿದ್ದೆ ಮಾಡ್ತಿದ್ದೀರಾ? ಬೆಳಗ್ಗೆ ಕನ್ನಡಿ ನೋಡಿದ್ರಾ? ಅದು ಏನು ದೊಡ್ಡ ಪ್ರಶ್ನೆನಾ ಇದು? ನೋಡಿದ್ರಾ? ತಲೆ ಎಲ್ಲ ಆಡಿಸಿ. ಹೌದೌದು, ನೋಡಿದ್ರಾ? ನೋಡಿದ್ರಿ. ಸಂತ ಅಂಬ್ರೋಸ್ ಏನು ಹೇಳ್ತಾರೆ ಗೊತ್ತಾ? ಮಾತೆ ಮರಿಯಮ್ಮನವರ ಕನ್ನಡಿ ಇದ್ದ ಹಾಗೆ. ಅವ್ರ ಮುಖ ನೋಡಿದ್ರೆ ನಿಮ್ಮ ಮುಖ ಕಾಣಬೇಕು. ಕಾಣುತ್ತಾ ಇಲ್ವಾ? ಹೇಳ್ರಿ, ಕಾಣುತ್ತಾ? ಇವ್ರಿಗೆ ಸಂದೇಹ ಇದೆ. ಈ ಕಡೆ ಕಾಣುತ್ತಾ? ಕಾಣೋದಿಲ್ವಾ? ಕಾಣ್ತದ? ಇಲ್ಲ. ಏನು ಕಾಣ್ತದೆ? ನಮ್ಮ ಮುಖನೇ ಕಾಣುತ್ತಾ? ನಮ್ಮ ಮುಖದಲ್ಲಿ ದೇವರ ತಾಯಿಯ ಮುಖವನ್ನು ನೋಡ್ರಿ. ಎಷ್ಟಲ್ಲಿ ಹೇಳ್ತೀನಿ, ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಪ್ರೀತಿ ಎಲ್ಲೂ ಹುಡ್ಕೊಂಡು ಹೋಗ್ಬೇಡ್ರಿ. ನಿಮ್ಮ ಅಮ್ಮನ ಕಾಲಿಗೆ ಬೀಳ್ರಿ. ಯಾವತ್ತಾದರೂ ಬಿದ್ದಿದ್ದೀರಾ ಆಶೀರ್ವಾದ ತಗೊಳ್ಳೋದಕ್ಕೆ? ಇಲ್ವಲ್ಲ, ಎಲ್ಲೆಲ್ಲೋ ಹೋಗ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಅಂಬ್ರೋಸ್ ಹೇಳ್ತಾರೆ, ಆಕೆ ಕನ್ನಡಿ ಇದ್ದ ಹಾಗೆ. ಆಕೆಯ ಮುಖವನ್ನು ನೋಡಿದ್ರೆ ನಿನ್ನ ಮುಖ ಕಾಣಬೇಕು ಅಂತ ಹೇಳಿದ್ರೆ ನೀನು ಆಕೆಯಂತೆ ಜೀವಿಸಬೇಕು. ಅದು ಮುಖ್ಯ. ಮಾತೆ ಮರಿಯಮ್ಮನವರಂತೆ ನೀವು ಜೀವಿಸಲು ಪ್ರಯತ್ನಿಸುವಾಗ ಆಕೆಯ ಮುಖ ಕನ್ನಡಿ ಇದ್ದ ಹಾಗೆ. ನಿಮ್ಮ ಮುಖವನ್ನು ನೋಡಿದ್ರೆ ಮಾತೆ ಮರಿಯಮ್ಮನವರ ಮುಖ ಕಾಣುತ್ತೆ. ಈಗ ಏನು ಮಾಡಬೇಕು? ದೇವರ ಚಿತ್ತಕ್ಕೆ ತಲೆಬಾಗಬೇಕು. ಆದರೆ ನಾವು ಏನು ಮಾಡ್ತೀವಿ? ನಮ್ಮ ಆಸೆಗಳನ್ನು ದೇವರ ಚಿತ್ತದಲ್ಲಿ ಇಡ್ತೀವಿ. ದೇವರು ಹೇಳಿದ್ರು ಮಾತೆ ಮರಿಯಮ್ಮನವರಿಗೆ, ಮಗುನ ಎತ್ಕೊಂಡು ಈಜಿಪ್ಟ್ ದೇಶಕ್ಕೆ ಓಡಿ ಹೋಗುವಂತ. ನಾವಾಗಿದ್ರೆ ಏನು ಮಾಡ್ತಿದ್ದೋ? ಓಕೆ ದೇವರೇ, ಮಾಡ್ತೀವಿ. ಈಜಿಪ್ಟ್ ತನಕ ಹೋಗ್ಬೇಕಾ? ಪಕ್ಕದಲ್ಲಿ ಏನಾದರೂ ಒಂದು 10 ಕಿಲೋಮೀಟ್ರಲ್ಲಿ ಹೋಗ್ಬೋದಾ? ಅಯ್ಯೋ, ಕಾಲು ನೋಯ್ತದೆ ಹೋಗೋದಕ್ಕೆ, ಅಲ್ಲ ಕತ್ತೆ ಇಲ್ಲ ಹೋಗೋದಕ್ಕೆ. ಎಷ್ಟು ಕಾರಣಗಳು ಹೇಳ್ತೀವಿ ಅಲ್ವಾ? ಹೌದಾ ಇಲ್ವಾ? ಹೌದು. ಉದಾಹರಣೆಗೆ ಹೇಳ, ಮದುವೆ ಮಾಡ್ಕೊಂಡಿದ್ದೀರಾ? ಮದುವೆ ಮಾಡ್ಕೊಂಡಿರೋರೆಲ್ಲ ಕೈ ಎತ್ತಿ ನೋಡೋಣ. ಯಾರ್ಯಾರು ಎತ್ತಿಲ್ವ ನೋಡ್ರಿ. ಯಾರು ಮದುವೆ ಮಾಡ್ಕೊಂಡಿರೋಲ್ಲ ಕೈ ಎತ್ತಿ ನೋಡೋಣ. ಓಕೆ ಫೈನ್, ನಾನು ಕೇಳೋದಿಲ್ಲ. ಇಲ್ಲಿ ಕೇಳಲ್ಲ ಸ್ವಾಮಿ.
ಅವರು ಮದುವೆ ಮಾಡೋರು. ಮದುವೆಯ ಜೀವನ ಒಂದು ಸಮರ್ಪಣೆಯ ಜೀವನ. ಮದುವೆ ಜೀವನ ಸಮರ್ಪಣೆಯ ಜೀವನ. ಯಾಕೆ ಅಂತ ಹೇಳಿದ್ರೆ, ಈ ಮದುವೆ ಆಗಬೇಕಾದ್ರೆ ಗಂಡ ಹೆಂಡತಿನ ನೋಡಿ ಹೇಳ್ತಾನೆ, ಹುಡುಗ ಹುಡುಗಿ ನೋಡಿ ಹೇಳ್ತಾನೆ, ಸುಖ ದುಃಖಗಳಲ್ಲಿ ನಾನು ನಿನಗೆ ಪ್ರಮಾಣಿಕಳಾಗಿದ್ದು ಜೀವನದ ಪರ್ಯಂತರ ನಾನು ನಿನ್ನನ್ನು ಪ್ರೀತಿಸಿ ಗೌರವಿಸುತ್ತೇನೆ. ಇದು ಸಮರ್ಪಣೆ. ಐ ಆಮ್ ಸಬ್ಮಿಟಿಂಗ್ ಮೈ ಸೆಲ್ಫ್ ಟು ಲವ್ ಯು, ಟು ಹಾನರ್ ಯು. ಅಲ್ವಾ? ಹೌದಾ ಇಲ್ವಾ? ಹೌದಾ ಇಲ್ವಾ? ಎಲ್ಲರೂ ಹೇಳಿದ್ದೀರಿ. ಹೇಳಿಲ್ಲ ಅಂದರೆ ಮದುವೆ ಕೊಡ್ತಿರ್ಲಿಲ್ಲ. ಹೇಳಿಲ್ಲ ಅಂತ ಹೇಳಿದ್ರೆ ಮದುವೆ ಕೊಡ್ತಿರ್ಲಿಲ್ಲ ಎಲ್ಲರೂ ಕೂಡ. ಈಗ ಎಷ್ಟು ಜನ ಈ ಒಂದು ವಾಗ್ದಾನವನ್ನು ನೀವು ನಿಷ್ಠೆಯಿಂದ ಮನಪೂರ್ವಕವಾಗಿ ಇದನ್ನು ಜೀವಿಸ್ತೀರಿ? ಹೇಳಿ ನೋಡೋಣ. ಹೇಳ್ತೀವಲ್ಲ, ಎಷ್ಟು ನೆಪಗಳು ಹೇಳ್ತೀವಿ. ಸ್ವಾಮಿ ಅವಳು ಸರಿಯಿಲ್ಲ, ಸ್ವಾಮಿ ನಿನಗೆ ಗೊತ್ತಿಲ್ಲ, ಅದು ದೊಡ್ಡ ತಲೆನೋವು, ಬಾಯಿ ತೆಗೆದ್ರೆ ಬಂದ್ಬಿಟ್ಟು ಬೊಂಬಾಯಿ ಹೇಳ್ತೀವ? ಎಲ್ಲ ಹೇಳ್ತೀವಿ, ನೆಪಗಳು ಹೇಳ್ತೀವಿ. ನಮ್ಮ ಸಮರ್ಪಣೆಯ ಜೀವನವನ್ನು ಜೀವಿಸೋದಕ್ಕೆ ನೆಪಗಳು ಹೇಳ್ತೀವಿ. ಇದರಲ್ಲಿ ಒಂದಷ್ಟು ಅಹಂಕಾರ ಇರ್ತದೆ, ಒಂದಷ್ಟು ಸ್ವಾರ್ಥ ಇರ್ತದೆ. ಅವುಗಳಲ್ಲಿ ನಾವು ಏನು ಮಾಡ್ತೀವಿ, ನಮ್ಮನ್ನು ಮುಂದಕ್ಕಿರ್ತೀವಿ ವಿನಃ ನಾವು ನಮ್ಮ ಪ್ರಾಬ್ಲಮ್ ಏನು, ನನ್ನ ಸಮರ್ಪಣೆ ಏನು ಎನ್ನುವ ವಿಷಯಗಳನ್ನು ಆಲೋಚನೆ ಮಾಡೋದೇ ಇಲ್ಲ. ಮಾಡ್ತೀವಾ? ಮಾಡೋದಿಲ್ಲ. ನಾನು ಸುಮಾರು ಸಲ ಹೇಳ್ತಾ ಇರ್ತೀನಿ, ಈ ಕುಟುಂಬ ಜೀವನವನ್ನು ಜೀವಿಸಬೇಕಾದ್ರೆ ಕೆಲವೊಂದು ಪದಗಳೇ ಆ ಕುಟುಂಬದ ನಾಶಕ್ಕೆ ಕಾರಣರಾಗಿರ್ತದೆ. ಕೆಲವೊಂದು ಪದಗಳೇ. ಯಾಕೆಂತ ಹೇಳಿದ್ರೆ, ಯಾವಾಗ ನಮ್ಮಲ್ಲಿ ಪ್ರೀತಿ ಇಲ್ವೋ ಆವಾಗ ಎಲ್ಲವೂ ಪ್ರಾಬ್ಲಮ್ಮೇ. ಯಾವಾಗ ಪ್ರೀತಿ ಇರೋದಿಲ್ವೋ ಆವಾಗ ಎಲ್ಲವೂ ಪ್ರಾಬ್ಲಮ್ಮೇ. ಯಾವಾಗ ಪ್ರೀತಿ ಇರ್ತದೋ ಆವಾಗ ಯಾವುದೂ ಪ್ರಾಬ್ಲಮ್ ಇಲ್ಲ. ಅಲ್ವಾ? ಹೌದಾ ಇಲ್ವಾ? ಈಗ ಲವ್ ಮಾಡಬೇಕಾದ್ರೆ ಅಪ್ಪ ಒಪ್ಪಲ್ಲ, ಅಮ್ಮ ಒಪ್ಪಲ್ಲ, ಸಮಾಜ ಒಪ್ಪಲ್ಲ, ಯಾರೂ ಒಪ್ಪಲ್ಲ. ಆದರೂ ಕೂಡ ನೀನೇನು, ಶಿ ಈಸ್ ಅ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಐ ಕ್ಯಾನ್ ಎವರ್ ಫೈಂಡ್ ಆನ್ ಅರ್ತ್, ಅವಳನ್ನ ಮಾತ್ರ ನಾನು ಕೈ ಬಿಡೋದೇ ಇಲ್ಲ. ಹೇಳ್ತಾರೆ ನಮ್ಮ ಮಕ್ಕಳು, ಹೇಳ್ತಾರೆ, ಅಪ್ಪ ಬೇಡ, ಅಮ್ಮ ಬೇಡ, ಅಪ್ಪನ ಆಸ್ತಿ ಬೇಡ, ಅಮ್ಮನ ಪ್ರೀತಿ ಬೇಡ, ಅವಳೇ ಸಾಕು ಅಂತಾರೆ. ವೈ? ಬಿಕಾಸ್ ಈ ಲವ್ಸ್, ಆಕೆಯನ್ನ ಆತ ಪ್ರೀತಿಸ್ತಾನೆ. ಆದ ಕಾರಣ ಆತನಿಗೆ ಯಾವ ಪ್ರಾಬ್ಲಮಲ್ಲೂ ಕೂಡ ಕಷ್ಟ ಇಲ್ಲ. ಆದರೆ ಮದುವೆ ಆದ ಮೇಲೆ ಈ ಪ್ರೀತಿ ಸೌದೋಗುತ್ತೆ, ಕಡಿಮೆ ಆಗುತ್ತೆ. ಆಗ ಏನಾಗುತ್ತೆ? ಎಲ್ಲವೂ ಪ್ರಾಬ್ಲಮ್ಮೆ. ಕಿತ್ತಾಡಿಕೊಂಡು ಜಗಳ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆ ಮಾಡಿ ಸ್ವಾಮಿಯರ ಹತ್ರ ಹೇಳೋದು, ಸ್ವಾಮಿ ನಮ್ಮ ಕುಟುಂಬದಲ್ಲಿ ಸಮಾಧಾನನೇ ಇಲ್ಲ ಅಂತ. ಎಲ್ಲಿಂದ ಬರುತ್ತೆ ಸಮಾಧಾನ? ಆಕಾಶದಿಂದ ಧುಮುಕುತ್ತಾ? ಸಮಾಧಾನ ಒಳಗಿದ್ದರೆ ಹೊರಗೆ ಬರುತ್ತೆ. ಸಮಾಧಾನ ಯಾವಾಗ ಬರುತ್ತೆ? ನಿಮ್ಮಲ್ಲಿ ಪ್ರೀತಿ ಇದ್ದಾಗ ಬರುತ್ತೆ. ಯಾವಾಗ ಪ್ರೀತಿ ಬರುತ್ತೆ? ನಿಮ್ಮ ಸಮರ್ಪಣೆಯ ಅರ್ಥವನ್ನು ನೀವು ಕಂಡುಕೊಂಡಾಗ ಬರುತ್ತೆ. ಮಾತೆ ಮರಿಯಮ್ಮನವರು ಯಾವತ್ತೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಲಿಲ್ಲ, ಸ್ವಾಮಿ ಇಷ್ಟು ಕಷ್ಟ ಆಗಿದ್ರೆ ಈ ಪ್ಲಾನ್ಗೆ ನಾನು ಹೌದು ಅಂತ ಹೇಳ್ತಿರ್ಲಿಲ್ಲ ಅಂತ ಯಾವತ್ತೂ ಆಕೆ ಕಷ್ಟಪಡಲಿಲ್ಲ. ಶಿಲುಬೆ ಮರದಡಿ ನಿಂತರೂ ಕೂಡ ದೇವರೇ ಇದು ನಿಮ್ಮ ಚಿತ್ತ. ಅದು ಸಮರ್ಪಣೆಯ ಜೀವನ. ಮಾತೆ ಮರಿಯಮ್ಮನವರ ಪ್ರತಿಬಿಂಬ ನಾವು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಕುಟುಂಬದಲ್ಲಿ ಬರುವ ವಿಷಯಗಳು, ಸಂದೇಹಗಳು, ಕಷ್ಟಗಳು, ಜಗಳಗಳು ಎಲ್ಲವನ್ನ ಕೂಡ ದಾಟಿ ಒಬ್ಬರನ್ನೊಬ್ಬರು ಪ್ರೀತಿಸುವ ಮನೋಭಾವ, ಪ್ರಯತ್ನ, ಪ್ರಾರ್ಥನೆ ನಿಮ್ಮದಾದರೆ ಯು ರಿಫ್ಲೆಕ್ಟ್ ಮದ ಮೇರಿ. ಎರಡನೆಯದಾಗಿ, ಆದಿ ಧರ್ಮಸಭೆಯಲ್ಲಿ ಒಂದು ಸುಂದರವಾದ ವಾಕ್ಯ ಇದೆ. ಅದೇನಂತ ಹೇಳಿದ್ರೆ, ಸುಬ್ ತೂವುಂ ಪ್ರಸಿದೀಯಂ. ಅರ್ಥ ಇಷ್ಟೇ. ಏನಂತ ಹೇಳಿದ್ರೆ, ನಿಮ್ಮ ಯುವರ್ ಪ್ರೊಟೆಕ್ಷನ್, ನಿಮ್ಮ ಸಂರಕ್ಷಣೆಯಲ್ಲಿ ನಮ್ಮ ಜೀವನ. ಮಾತೆ ಮರಿಯಮ್ಮನವರು ಏನು ಮಾಡ್ತಿದ್ರು? ಆ ಧರ್ಮಸಭೆಯಲ್ಲಿ ಕುಳಿತು ಅವರೊಡನೆ ಪ್ರಾರ್ಥಿಸಿ ಅವರಲ್ಲಿ ಈ ಒಗ್ಗಟ್ಟನ್ನು ಹಿಡಿದಿಟ್ಟಿದ್ರು. ಯೇಸು ಸ್ವಾಮಿಯ ಕಾರ್ಯವನ್ನು ಮಾಡುವುದಕ್ಕೆ ಮಾತೆ ಮರಿಯಮ್ಮನವರು ಕಾರಣರಾಗಿದ್ದರು. ಇವತ್ತು ಕೂಡ ಸುಬ್ ತೂವುಂ ಪ್ರಸಿದೀಯುಂ. ಎಲ್ಲಿ? ನಿಮ್ಮ ಕುಟುಂಬದಲ್ಲಿ. ಆಕೆಯ ಸಂರಕ್ಷಣೆಯಲ್ಲಿ ನೀವು ಬೆಳೆಯಬೇಕು. ಆಕೆಯ ಪ್ರಾರ್ಥನೆಯೊಂದಿಗೆ ನೀವು ಬೆಳಿಬೇಕು.
ಆಕೆಯ ಪ್ರೀತಿಯೊಂದಿಗೆ ನೀವು ಬೆಳಿಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟೋ ವಿಷಯಗಳನ್ನು ಮಾಡ್ತೀವಿ, ಆದರೆ ಮರಿಯಮ್ಮನವರಿಗೋಸ್ಕರ ಅವರ ಪ್ರಾರ್ಥನೆಯನ್ನು, ಅವರ ಪ್ರೀತಿಯನ್ನು ಗಳಿಸಿಕೊಳ್ಳುವುದಕ್ಕೋಸ್ಕರ ಅವರೊಡನೆ ನೀವು ಪಯಣವನ್ನು ಮಾಡಬೇಕು. ಅವರೊಂದಿಗೆ ನೀವು ಪಯಣವನ್ನು ಮಾಡಬೇಕು. ಅವರೊಡನೆ ಪಯಣ ಅಂತ ಹೇಳಿದ್ರೆ ಮಾತೆ ಮರಿಯಮ್ಮನವ್ರ ಜೊತೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ. ಎಷ್ಟು ಜನಕ್ಕೆ ಮಾತೆ ಮರಿಯಮ್ಮನವ್ರ ಜೊತೆ ಕೂತ್ಕೊಂಡು ಪ್ರಾರ್ಥನೆ ಮಾಡೋದಕ್ಕಿಷ್ಟ? ಬಹುಶಃ ಇವತ್ತು ದೇವರು ನಿಮಗೆ ಒಂದು ವರ ಕೊಡ್ತಾರೆ. ಏನದಂತ ಹೇಳಿದ್ರೆ, ಬರ್ನದತ್ ಮಸಾಬಿಯಲ್ ಲೂರ್ದು ನಗರ, ಹೇಗೆ ಬರ್ನದತ್ಗೆ ಆ ಮಾತೆ ಮರಿಯಮ್ಮನವರು ಕಾಣಿಸ್ಕೊಂಡ್ರೋ ಅದೇ ರೀತಿ ನಿಮಗೆ ಕಾಣಿಸ್ಕೋತಾರೆ. ಅವರು ನಿನ್ನೊಡನೆ ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಜನ ಖುಷಿ ಆಗುತ್ತೆ? ಇವಾಗಲಾದ್ರೂ ಕೈ ಎತ್ತಿ ಮೇಲೆ. ಕೊನೆಗೂ ನಿಮ್ಮನ್ನು ಕೈ ಎತ್ತಿಸ್ಬಿಟ್ಟೆ. ದಟ್ಸ್ ಅ ಗುಡ್ ಥಿಂಗ್ ಫಾರ್ ಮೀ. ಎಷ್ಟು ಜನಕ್ಕೆ ಆಸೆ ಆಗುತ್ತೆ ಹೇಳ್ರಿ? ವೆರಿ ಗುಡ್. ಆಸೆಗಳ ಕೈ ಎತ್ತಬೇಕು. ಗೊತ್ತಾಗಲ್ಲ ನಮಗೆ. ಇವತ್ತು ರಾತ್ರಿ ಏನಾದರೂ ಮಾಧ್ಯಮ ಕಾಣಿಸ್ಕೊಬಿಟ್ರೆ ಬೆಳಗ್ಗೆ ದೇವಸ್ಥಾನದಲ್ಲಿ ಕೈ ಎತ್ತದಲ್ಲಮ್ಮ, ಬಾಮ್ಮ ಕೂತ್ಕೊಮ್ಮ ಅಂತ ಹೇಳ್ಬಿಟ್ರೆ ಎಷ್ಟು ಭಾಗ್ಯ ಅಲ್ವಾ? ಎಷ್ಟು ಸುಂದರವಾದ ವಿಷಯ. ಈ ಕಡೆ ಇವ್ರು ರೆಡಿಯಾಗಿದ್ದಾರೆ, ಕೈ ಹೆಂಗಿದ್ರು ಫಾದರ್ ಕೇಳ್ತಾರೆ ಅಂತ. ವೆರಿ ಗುಡ್. ಸುಬ್ತುವಂ ಪ್ರಸಿದ್ಧಿಯಂ. ಪ್ರೀತಿಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಮ್ಮನವರು ಏನು ಜಪ ಮಾಡುತ್ತಾರೆ? ಲೂರ್ದು ನಗರದಲ್ಲಿ 18 ಬಾರಿ ಕಾಣಿಸ್ಕೊಂಡಾಗ ಜಪಸರವನ್ನು ಮಾಡಿದ್ರು. ಮನೆಗಳಲ್ಲಿ ಜಪಸರ ಮಾಡ್ತೀರಾ? ಕುಟುಂಬವಾಗಿ ಮಾಡ್ತೀರಾ? ಎಲ್ಲಿ ಸ್ವಾಮಿ, ಒಬ್ಬ ಬಂದರೆ ಇನ್ನೊಬ್ಬ ಬರಲ್ಲ. ಒಬ್ಬ ಬಂದರೆ ಇನ್ನೊಬ್ಬ ಬರಲ್ಲ. ಆವಾಗ ತಾನೇ ಇಂಟ್ರೆಸ್ಟಿಂಗ್ ಆಗಿರೋ ಪ್ರೋಗ್ರಾಮ್ಸ್ ಎಲ್ಲ ಬರ್ತವೆ. ಮುಂಚೆ ಎಲ್ಲ ನಾನು ಹೇಳ್ತಿದ್ದೆ ಧಾರಾವಾಹಿ ಇಲ್ಲ, ಇವತ್ತು ಧಾರಾವಾಹಿ ಎಲ್ಲ ಇಲ್ಲ. ಇವಾಗೆಲ್ಲ ಏನೋ ಬಿಗ್ ಬಾಸ್ ಅಲ್ವಾ? ಸೀಸನ್ 1, ಸೀಸನ್ 2, ಸೀಸನ್ 3. ಅವ್ರು ನಾಟಕ ಆಡ್ತಾರ ಇಲ್ವೋ? ನಮ್ಮ ಮನೆಗಳಲ್ಲಿ ನಾಟಕ ಆಡ್ತಾರೆ ನೋಡ್ರಿ. ಅದನ್ನು ನೋಡ್ಬಿಟ್ಟು ಅವೆಲ್ಲ ಪಾಸಿಬಲ್. ಅದೆಲ್ಲ ಒಂದು ಕಡೆ ಇರಲಿ. ಎಂಟರ್ಟೈನ್ಮೆಂಟ್ ಲೈಫಲ್ಲಿ ಬೇಕು, ಆದರೆ ಎಂಟರ್ಟೈನ್ಮೆಂಟೇ ಜೀವನ ಅಲ್ಲ. ನಿಮ್ಮ ಕುಟುಂಬವಾಗಿ ಒಂದಾಗಿ ಸೇರಿ ಪ್ರಾರ್ಥನೆ ಮಾಡಿ. ಮಾತೆ ಮರಿಯಮ್ಮನವರ ಜೊತೆ ಪ್ರಾರ್ಥನೆ ಮಾಡಿ. ದೇವಸ್ಥಾನದಲ್ಲಿ ಬಂದು ಹೇಳ್ತೀವಿ, ನಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಯಾವಾಗ್ಲೂ ಜಗಳ, ಯಾವಾಗ್ಲೂ ಸಂದೇಹ. ಮಾತೆ ಮರಿಯಮ್ಮನವ್ರ ಜೊತೆ ಪ್ರಾರ್ಥನೆ ಮಾಡಿ, ಎಲ್ಲವೂ ಹೋಗುತ್ತೆ. ನಿಮಗೆ ಸಹಿಸಿಕೊಳ್ಳುವ ಮನೋಭಾವವನ್ನು ದೇವರು ಕೊಡ್ತಾರೆ. ಪ್ರೀತಿಸುವ ಆ ಒಂದು ಹೃದಯವನ್ನು ದೇವರು ಕೊಡ್ತಾರೆ. ಆಗ ಎಲ್ಲವೂ ಸರಿಯಾಗಿರ್ತದೆ. ಆದ ಕಾರಣ ಸುಬ್ತುವಂ ಪ್ರಸಿದ್ಧಿಯಂ ಮಾಮ ಮರಿಯ. ಹೀಗೆ ಮಾತೆ ಮರಿಯಮ್ಮನವರು ದೇವರ ತಾಯಿ ಮಾತ್ರ ಅಲ್ಲ, ನನ್ನ ಕುಟುಂಬದ ತಾಯಿ. ಕೊನೆಯದಾಗಿ 2 ಪದಗಳಿದೆ ಲತೀನ್ ಭಾಷೆಯಲ್ಲಿ. ಮೊದಲನೆಯದು ಲಾತ್ರಿಯ, ಹೈಪರ್ದೂಲಿಯ. ಏನು ಈ ಪದಗಳ ಅರ್ಥ ಅಂತ ಹೇಳಿದ್ರೆ, ಆರಾಧನೆ, ನಮಸ್ಕಾರ, ಗೌರವ. ಆರಾಧನೆ ಯಾರಿಗೆ ಆರಾಧನೆ? ದೇವರಿಗೆ. ನಮಸ್ಕಾರ ಯಾರಿಗೆ ಮಾಡ್ತೀವಿ? ಸಂತರುಗಳಿಗೆ. ಮಾತೆ ಮರಿಯಮ್ಮನವರಿಗೆ ಯಾವತ್ತೂ ಆರಾಧನೆ ಇಲ್ಲ. ಕೆಲವೊಮ್ಮೆ ನಾನು ಇಷ್ಟೆಲ್ಲ ಪ್ರೀಚ್ ಮಾಡಿದೆ ನಿಮಗೆ. ಇವತ್ತು ಮಾತೆ ಮರಿಯಮ್ಮನವರ ಮುಖ್ಯತ್ವವನ್ನು ಕುರಿತು ಪ್ರೀಚ್ ಮಾಡಿದೆ. ಇವೆಲ್ಲ ಕೇಳಿಕೊಂಡು ಮಾತೆ ಮರಿಯಮ್ಮನವರ ದೇವರು ಮಾಡಬೇಡಿ. ಅವರೆಂದಿಗೂ ದೇವರಲ್ಲ. ಅವರಿಗೆ ಸಲ್ಲತಕ್ಕದ್ದು ಹೈಪರ್ದೂಲಿಯ, ನಮಸ್ಕಾರ, ಗೌರವ ಅಷ್ಟೇ. ಸಂತರುಗಳಲ್ಲಿ ಪ್ರಥಮಳು ಆಕೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾನು ಮಾತೆ ಮರಿಯಮ್ಮನ ಪ್ರೀತಿಸ್ತೀನಿ ಸ್ವಾಮಿ, ಯೇಸು ಸ್ವಾಮಿ ಎತ್ಬಿಟ್ಟು ಮಾತೆ ಮರಿಯಮ್ಮನವ್ರನ್ನ ಇಡ್ತೀನಿ, ತಪ್ಪು. ನಮ್ಮ ವಿಶ್ವಾಸಕ್ಕೆ ವಿರುದ್ಧವಾದ ಒಂದು ವಿಷಯ, ಹಾಗೆ ಪ್ರೀತಿಯ ಸಹೋದರ ಸಹೋದರಿ, ಮಾತೆ ಮರಿಯಮ್ಮನವರನ್ನ ಗೌರವಿಸ್ತೀವಿ, ಅದು ಸರಿಯಾಗಿ ಮಾಡಬೇಕು. ಧರ್ಮಸಭೆಯ ಬೋಧನೆಯ ಪ್ರಕಾರ ಮಾಡಬೇಕು. ಆ ತಾಯಿ ಸಂತರುಗಳಲ್ಲಿ ಪ್ರಥಮಳು, ದೇವರ ತಾಯಿ, ನಿಮ್ಮ ತಾಯಿ, ನನ್ನ ತಾಯಿ, ನಮ್ಮ ಕುಟುಂಬಗಳ ತಾಯಿ, ಧರ್ಮಸಭೆಯ ತಾಯಿ, ಈ ಭೂಲೋಕದ ತಾಯಿ. ನಮಸ್ಕಾರ ಮಾಡಿ, ಪ್ರಾರ್ಥನೆ ಮಾಡಿ. ಆ ತಾಯಿ ನಿಮ್ಮ ಜೊತೆ ಪ್ರಾರ್ಥನೆ ಮಾಡ್ತಾರೆ, ನಿಮ್ಮನ್ನು ಪ್ರೀತಿಸ್ತಾರೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪವಿತ್ರ ವರ್ಷವನ್ನು ಅವರ ಪ್ರಾರ್ಥನೆ ಪ್ರೀತಿಯೊಂದಿಗೆ ಪ್ರಾರಂಭ ಮಾಡೋಣ. ಆ ತಾಯಿಯ ಆಶೀರ್ವಾದ ಸದಾ ನಮ್ಮಲ್ಲಿ ಇರ್ತದೆ. ಹೇಗೆ ಅವರು ಕಾಣಾವೂರಿನ ಮದುವೆಯಲ್ಲಿ ಆ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರು, ಅದೇ ರೀತಿ ನಮ್ಮ ಕುಟುಂಬಗಳಿಗೋಸ್ಕರವೂ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಯಲ್ಲಿ ನಂಬಿಕೆ ವಿಶ್ವಾಸವನ್ನು ಇಟ್ಟು ಆಕೆಯನ್ನು ನಮ್ಮ ಮನೆಗಳಲ್ಲಿ ಗೌರವಿಸುತ್ತಾ ಅವರೊಂದಿಗೆ ಬೆಳೆಯಲು ಪ್ರಯತ್ನ ಮಾಡೋಣ.
ತಂದೆ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿ ಮುನ್ನಡೆಸಲಿ. ಆಮೇನ್.